ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿರುತೆರೆ ಹಾಸ್ಯ ಕಲಾವಿದ ಶ್ರೀಶೈಲ್ ಹೂಗಾರ್. ಇದು ನಮ್ಮಲ್ಲ ಒಂದು 4.5 ಎಕರೆ ಕಬ್ಬು ಹಚ್ಚಿದ್ದೀನಿ. ನೀರು ಬಿಡ್ತಾ ಇದ್ದೇನೆ. ನೋಡಿ, ಅದ್ರ ಜೊತೆಗೆ ಅಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ 2 ಎಕರೆ, ಅದು ಶೇಂಗಾ ಹಾಕಿದ್ದೀನಿ. ಜೊತೆಗೆ ಇನ್ನೊಂದು 4 ಎಕರೆ ಮೆಕ್ಕೆಜೋಳ ಹಾಕಿದ್ದೀವಿ. ನೋಡಿರಿ, ಬೆಳಗ್ಗೆ 5 ಗಂಟೆಗೆ ಬಂದಿದ್ದೀನಿ. ನೀರು ಬಿಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ಮತ್ತು ಮಾಳು ನಿಪ್ನಾಳ್ ಅವರ ನೇತೃತ್ವದೊಳಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಕಾರ್ಯಕ್ರಮ ಇದೆ. ಮತ್ತು ಸಾಯಂಕಾಲ ಅಲ್ಲಿಗೆ ಹೋಗಬೇಕು. ಮತ್ತು ನಾಳೆ ಬಂದು ಡ್ಯೂಟಿ ಮಾಡಬೇಕು. ನಿರಂತರವಾಗಿ ಕೆಲಸ ಮಾಡೋದ್ರಿಂದ ಮನುಷ್ಯ ಆ್ಯಕ್ಟಿವ್ ಆಗಿರುತ್ತೆ. ನನಗೆ ಮೊದಲಿಂದನೂ ಕೂಡ ಕೃಷಿ ಅಂದರೆ ತುಂಬ ಇಷ್ಟ. ಕೃಷಿ ಮೇಲೆ ಭಾಳಷ್ಟು ನನಗೆ ಪ್ರೀತಿ. ಹಾಗಾಗಿ ಸ್ವಲ್ಪ ಹೊಲದ ಕಡೆ ಜಾಸ್ತಿ ಗಮನ. ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿ ಇದೆಲ್ಲ ಪೂರ್ತಿ ಕಲ್ಲಿತ್ತಿದ್ದೆಲ್ಲ, ಗುಡ್ಡ ಕಲ್ಲು, ಸಿಕ್ಕಾಪಟ್ಟಿ ಗಿಡ ಗಂಟೆ ಕಲ್ಲಿತ್ತು. ಇಲ್ಲಿ ಬಿತ್ತಕ್ಕೂ ಕೂಡ ಬರ್ತಿರಲಿಲ್ಲ. ನೀವೆಲ್ಲ ನೋಡಿ ಎಷ್ಟು ಕಲ್ಲು ಎಲ್ಲ ಒಡ್ಡು ಎಲ್ಲ ನೋಡಿ, ಕಲ್ಲು ಎಷ್ಟಾಗಿದ್ದಾವೆ. ಒಂದು ವರ್ಷ ಇದನ್ನು ಪೂರ್ತಿ ಸಂಪೂರ್ಣವಾಗಿ 2 ಇಟಾಚಿ, 1 JCB, 4 ಟ್ಯಾಕ್ಟ್ರಿ, ಟಿಪ್ಪರು ಎಲ್ಲ ತೊಗೊಂಡ್ಬಿಟ್ಟು ಹೊಲ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿದ್ದೀನಿ. ಸುತ್ತೂ ಎಲ್ಲ ಕಲ್ಲು ನೋಡಿ, ಕಲ್ಲು ಒಡ್ಡು ಎಷ್ಟು ಬಿದ್ದಿದೆ ನೋಡಿ. ಅದ್ರ ಜೊತೆಗೆ ಬಾವಿ ಇದೆ, ಬೋರ್ ಇದೆ, ಕ್ಯಾನಲ್ ಇದೆ. ನೀರಿಂದೇನು ಕೊರತೆ ಇಲ್ಲ. ಹೀಗಾಗಿ ವಿಶೇಷವಾಗಿ ಯಾರಾದರೂ ಹೊಲಗಳಿದ್ದರೆ ಜಾಸ್ತಿ ಅದನ್ನು ಭೂಮಿ ತಾಯಿನ ಪ್ರೀತಿ ಮಾಡಿರಿ. ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಸಾಗದು ಎಂದು ಮುಂದೆ ಸಾಗಿದರೆ ಏನೂ ಆಗೋದಿಲ್ಲ. ನಾವು ಸಾಧಿಸ್ತೀವಿ, ನಮ್ಮಿಂದ ಹಾಗೆ ಆಗ್ತದೆ ಅಂಥೇಳಿ ನಾವು ಛಲ ಇಟ್ಕೊಂಡು ನಾವು ಮುಂದೆ ಹೋದರೆ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ ಒಬ್ಬ ಉದಾಹರಣೆ. ಮ್ಯಾಕ್ಸಿಮಮ್ ಒಂದು 50 ಚೀಲ ತೊಗರಿ ಬೆಳೆದಿದ್ದೀನಿ ಇದೇ ಒಂದು ವರ್ಷದಲ್ಲಿ. ಚೆನ್ನಾಗಿ ಫಲ ಕೊಟ್ಟಿದೆ ಭೂಮಿ ತಾಯಿ. ಅದು ದುಡಿಬೇಕಷ್ಟೆ, ಜಾಸ್ತಿ ಶ್ರಮ ಪಡಬೇಕು.